Our next emotion is one that fills the heart with strength and confidence, the emotion of Veera or bravery. Bravery has been introduced to us through so many stories from our childhood. Stories that taught us how courage always defeats fear. And today, our children are going to present one such story. The story goes something like this. Once upon a time, from deep inside a forest, a fierce demon and his wife came to live in a village. And soon, he began troubling all the villagers without listening to his kind wife's advices. The villagers were terrified and utterly annoyed by this Rakshasa. They did not know what to do. But heroism always rises when danger appears. And now, let us see how our students bring this courage alive on stage. Participants are Ananya, Advik Hanisha, Navish, Pranavi, Surya Sai. ಭೀಮರಾಕೇಶ ಬನ್ಯ ಮಗ ಇಲ್ಲಿ ಕಾಡತ್ರ ಇಪ್ಪು ಹಳ್ಳಿಯಿಂದ ಗಿಡಮೂಲಿಕೆ ತಕೊಂಬನಿ ಕಂಬ. ನಂಗೆ ತುಂಬಾ ಸೊಂಟ ನೋಯ್ತಿತ್ತು. ನಾ ತಗೊಂಡ್ ಬರ್ತೆ. ಅಲ್ಲ ಕಾಡಲು ರಾಕ್ಷಸ ಇದ್ದಂಗಳೆ ಮರೆಯ. ಎಂತ ಆತಿಲ್ಲ ಬಾ ನಾ ಹೋಪ ನಾ ಇದ್ನಲ್ಲ ನಿನ್ ಸಂತಿಗೆ. ಮಕ್ಕಳ ಈ ಹಗ್ಗ ಮತ್ ಮೊರ ತಕೊಂಡೋಗಿ ಗಿಡ ಮೂಲಿಕೆ ಕಟ್ಕೊಂಡ್ಬೇಕು ಕತ್ ನಿಮ್ಗೆ. ಬೇಡ ನಾನಿದ್ದೀನಿ. ಎಲ್ಲಿಗೋಗಿತ್ತು ಏನು, ಹೊಟ್ಟೆ ಬೇರೆ ಹಸಿತಿತ್ತು. ಅಕ್ಕ ಅಕ್ಕ ತುಂಬಾ ಹೊಟ್ಟೆ ಹಸಿದಿತ್ತು, ಎಂತಾರು ತಿನ್ಬೇಕು ಸಿಕ್ಕತ್ತಾ? ನೀವು ಯಾಕೆ ಬಂದಿದ್ದೆ? ಇದು ರಾಕ್ಷಸ ಮನೆ. ರಾಕ್ಷಸ ಬರೋ ಅಡ್ಡ ಇತ್ತು. ಅವನ್ ಕೊನೆಯಲ್ಲಿ ಬೇಗ ಹೋಗೋ ಮಾಡ್ಕೊಳ್ಳಿ. ಚೆನ್ನಾಗಿ ಅಡ್ಗೆ ಮಾಡು. ಸರಿ ಆಯ್ತು. ರಾಕ್ಷಸ ಬಂದ ಮಾರಯ್ಯ. ಏನದು? ಏನಿಲ್ಲ, ಇಲ್ಲಿ ಇರಬೇಕು. ಯಾರದು? ಭೀಮ ರಾಕ್ಷಸ. ಭೀಮ ರಾಕ್ಷಸನ? ಯಾಕಿಲ್ ಬಂದೆ? ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದ? ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಬಾಗಿಲು ಸಣ್ಣ ಉಂಟು, ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಈಗ. ನೀನು ನಂಗಿಂತ ನೋಡಿ, ಇದು ಕಾಣಿ, ಇದು ನನ್ನ ಕೂದಲು, ಇದು ನನ್ನ ಕಿವಿ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಸೋಣರಲ್ಲ. ನಿಜವಾಗ್ಲ ನೀನು ಇರಕನೋ? ಹೌದಲ್ದ ಮರಯ್ಯ, ನಾವು ನಿಜವಾಗ್ಲೂ ಇರ್ರೆ ಅಲ್ದಾ?